ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ಈ ವಿಡಿಯೋದಲ್ಲಿ ನಾನು ನಿಮಗೆ ರಿಸೆಷನ್ ಅಂದ್ರೆ ಎಂತ, ಮತ್ತೆ ಅದು ನಿಮಗೆ ಹೇಗೆ ಎಫೆಕ್ಟ್ ಆಗ್ತದೆ, ಮತ್ತೆ ನೀವು ಆಸ್ ಎ ಪ್ರೋಗ್ರಾಮರ್ಸ್ ಅಥವಾ IT ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವವರು ಯಾವ ರೀತಿ ರಿಸೆಷನ್ ಅನ್ನು ಫೈಟ್ ಮಾಡಬಹುದು ಅಂತೇಳಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟಿಗೆ ರಿಸೆಷನ್ ಅಂತೇಳಿ ಎಂತ ಅಂತೇಳಿ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಟ್ರೈ ಮಾಡುವ. ನಾವು ಇಂಗ್ಲಿಷ್ ಡೆಫಿನೇಷನ್ ನೋಡೋದಾದ್ರೆ ರಿಸೆಷನ್ ಅಂತೇಳಿದ್ರೆ ಟೆಂಪರರಿ ಡಿಕ್ಲೈನ್ ಇನ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂತೇಳಿ ಹೇಳ್ತಾರ. ಸೊ ಈಗ ಇದು ಒಂದು ಡೆಫಿನೇಷನ್ ಟೈಪ್, ಮತ್ತೆ ಬೇರೆ ಹಲವಾರು ಡೆಫಿನೇಷನ್ ಇರ್ತದೆ. ಬೇರೆ ಬೇರೆ ಎಕನಾಮಿಕ್ ಅವರು ಇವರೆಲ್ಲ ಬೇರೆ ಬೇರೆ ಡೆಫಿನೇಷನ್ಸ್ ಗಳನ್ನು ಕೊಡ್ತಾರೆ. ಬಟ್ ಸಿಂಪಲ್ ಆಗಿ ಹೇಳುದಾದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಟೆಂಪರರಿ ಸ್ಟಾಪ್ ಆಗುದು, ಇದು ನೀವು ಟೆಂಪರರಿ ಅಂತೇಳಿ ಇರುವುದುಂಟಲ್ಲ, ಆ ವರ್ಡ್ ಅನ್ನು ನೀವು ಕರೆಕ್ಟ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಎಂತಕ್ಕಂತ ಹೇಳಿದ್ರೆ ರಿಸೆಷನ್ ಅಂತ ಹೇಳಿದ್ರೆ ಯೂಶುವಲಿ ಟೆಂಪರರಿ ಆಗಿರ್ತದೆ ಅಂತ ಹೇಳಿದ್ರೆ ತುಂಬಾ ಟೈಮ್ ಇರುವುದಿಲ್ಲ. ಮೇ ಬಿ 1 year 2 year 3 year or 5 year ಅಂತ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಇರ್ತದೆ. ಯೂಶುವಲಿ ಈಗ ಮಾಡರ್ನ್ ಡೇ ಅಲ್ಲಿ ನೀವು ಹೇಳುದಾದ್ರೆ ಮೇ ಬಿ ಫ್ಯೂ ಮಂತ್ಸ್ ಇರ್ತದೆ. ಎಂತಕಂದ್ರೆ ಲಾಸ್ಟ್ ರಿಸೆಷನ್ ನಾವು 2020 ಟೈಮ್ ಅಲ್ಲಿ ನೋಡಿದಾಗ ಸ್ವಲ್ಪ ತಿಂಗಳೇ ಇದ್ದದ್ದು, ಆಲ್ಮೋಸ್ಟ್ ಲೆಸ್ ದೆನ್ 1 year ಇದ್ದದ್ದು. ಸೊ ಅದರಿಂದಾಗಿ ನೀವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡಬೇಕಾದದ್ದು ಇದು ಟೆಂಪರರಿ ಡಿಕ್ಲೈನ್. ಈಗ ರಿಸೆಷನ್ ಅಲ್ಲಿ ಎಲ್ಲ ಆರ್ಥಿಕ ಪರಿಸ್ಥಿತಿ ಪ್ರಾಬ್ಲಮ್ ಆಗಿರೋದ್ರಿಂದ ಕಂಪನೀಸ್ ಗಳಿಗೆ ಹೈರ್ ಮಾಡ್ಲಿಕ್ಕೆ ಆಗುದಿಲ್ಲ, ಕಂಪನೀಸ್ ಗಳಿಗೆ ಸ್ಯಾಲರಿ ಕೊಡ್ಲಿಕ್ಕೆ ಆಗುದಿಲ್ಲ, ಕಂಪನೀಸ್ ಗಳಿಗೆ ಹೊಸ ಹೊಸ ಪ್ರಾಜೆಕ್ಟ್ಸ್ ಗಳನ್ನು ಬಿಲ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇದು ರಿಸೆಷನ್ ಅಲ್ಲಿ ಪ್ರಾಬ್ಲಮ್ ಆಗುದು. ಇಷ್ಟೇ ಅಲ್ಲದೆ ಇದೆಲ್ಲ ಪ್ರಾಬ್ಲಮ್ ಆಗಿರೋದ್ರಿಂದ ಕಂಪನೀಸ್ ಗಳು ಕ್ಲೋಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಎಂತಂತ ಹೇಳಿದ್ರೆ ಅವರಿಗೆ ಪೇ ಮಾಡ್ಲಿಕ್ಕೆ ಆಗುದಿಲ್ಲ, ಅವರ ಡೆಟ್ಸ್ ಇರ್ಲಿ ಮತ್ತೆ ಆಪರೇಷನಲ್ ಕಾಸ್ಟ್ಸ್ ಇರ್ಲಿ, ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅವಾಗ ಲೋನ್ ಕೇಳಲಿಕ್ಕೆ ಆಗುದಿಲ್ಲ. ಎಂತಕ್ಕಂತ ಹೇಳಿದ್ರೆ ಅವ್ರ ಹತ್ರ ಆಲ್ರೆಡಿ ಇರುವ ಎಲ್ಲ ಆಸೆಟ್ಸ್ ಗಳೆಲ್ಲ ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿ ಇರ್ತದೆ. ಸೊ ಅದರಿಂದ ಅವರಿಗೆ ಹೆಚ್ಚು ಲೋನ್ ತಗೊಳ್ಳೋದು ಅಥವಾ ಇನ್ವೆಸ್ಟ್ಮೆಂಟ್ ಉಂಟಲ್ಲ ಅದು ಸಿಗೋದು ತುಂಬಾ ಕಷ್ಟಕರ. ಸೊ ಈಗ ಹೇಳುದಾದ್ರೆ ಇದು ನಿಮ್ಗೆ ಹೇಗೆ ಎಫೆಕ್ಟ್ ಆಗ್ತದೆ ಆಸ್ ಎ ಕೋಡರ್ ಅಥವಾ ಡೆವಲಪರ್. ಈಗ ನೀವು ಕೆಲಸ ಮಾಡುವ ಕಂಪನಿ ಇಫ್ ಅದು ಒಳ್ಳೆ ಕಂಪನಿ ಆಗಿದ್ರೆ ಆಬ್ವಿಯಸ್ಲಿ ಅವರಿಗೆ ನಿಮ್ಗೆ ಸ್ಯಾಲರಿ ಕೊಡ್ಲಿಕ್ಕೆ ಆಗ್ತದೆ, ಮತ್ತೆ ಅವ್ರ ಹತ್ರ ಆಲ್ರೆಡಿ ಬಜೆಟ್ಸ್ ಗಳೆಲ್ಲ ಕರೆಕ್ಟ್ ಇರ್ತದೆ ಅವರಿಗೆ ರಿಸೆಷನ್ ಫೇಸ್ ಮಾಡುವಾಗ. ಬಟ್ ಯೂಶುವಲಿ ಎಲ್ಲ ಕಂಪನೀಸ್ ಗಳು ಅವ್ರ ಹತ್ರ ಎಕ್ಸೆಸ್ ಕ್ಯಾಶ್ ಅನ್ನು ಅವ್ರು ಇಡುದಿಲ್ಲ. ಎಂತ ಇದ್ರು ಎಲ್ಲ ಫೌಂಡರ್ಸ್ ಗಳಿಗೆ ಕೊಡ್ತಾರೆ ಅಥವಾ ಎಲ್ಲ ಆಸೆಟ್ಸ್ ಅಲ್ಲಿ ಆಲ್ರೆಡಿ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಅದರಿಂದಾಗಿ ಈ ಹೊಸ ಸ್ಟಾರ್ಟ್ ಅಪ್ಸ್ ಗಳೆಲ್ಲ ಇರ್ತದಲ್ಲ ಅವರಿಗೆಲ್ಲ ತುಂಬಾ ಕಷ್ಟ. ಎಂತಕ್ಕಂತ ಹೇಳಿದ್ರೆ ಅವ್ರ ಹತ್ರ ಆಲ್ರೆಡಿ ಹಣ ಇರುವುದಿಲ್ಲ, ಅವರು ಇನ್ವೆಸ್ಟರ್ಸ್ ಇಂದ ತಗೊಂಡಿರ್ತಾರೆ ಅಥವಾ ಲೋನ್ ತಗೊಂಡಿರ್ತಾರೆ. ಸೊ ಅವಾಗ ಅವರಿಗೆ ನಿಮ್ಗೆ ಸ್ಯಾಲರಿ ಕೊಡ್ಲಿಕ್ಕೆ ಆಗುದಿಲ್ಲ. ಈಗ ನೀವು ಹೇಳ್ಬೋದಲ್ಲ ಅದೆಂತ ಸ್ಯಾಲರಿ ಕೊಡೋದಿದ್ರೆ ನಾವು ಕೇಸ್ ಹಾಕ್ತೇವೆ ಅಂತ. ಓಕೆ, ನೀವು ಕೇಸ್ ಹಾಕ್ಬಹುದು ಅವರ ಮೇಲೆ, ಬಟ್ ನೀವು ಕೇಸ್ ಹಾಕಿದ್ರು ಸಹ ಅವ್ರ ಹತ್ರ ಲಿಕ್ವಿಡಿಟಿ ಇರುವುದಿಲ್ಲ, ಅಂದ್ರೆ ಅವ್ರ ಹತ್ರ ಕ್ಯಾಶ್ ಇರುವುದಿಲ್ಲ. ಸೊ ಅವ್ರು ಎಲ್ಲಿಂದ ಪೇ ಮಾಡ್ತಾರೆ? ಅದರಿಂದ ಅವರಿಗೆ ಕ್ಯಾಶ್ ಪೇ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ಆಸ್ ಎ ಸ್ಯಾಲರಿ. ಮತ್ತೆ ಆಬ್ವಿಯಸ್ಲಿ ನಿಮ್ಮ ಕೆಲಸ ಬಿನಿ ಹೋದ್ರೆ ಆ ಟೈಮ್ ಅಲ್ಲಿ ಬೇರೆ ಕಂಪನೀಸ್ ಗಳಲ್ಲಿ ಕೆಲಸ ಸಿಗುದಿಲ್ಲ. ಸೊ ಇದು ನಿಮ್ಗೆ ತುಂಬಾ ಪ್ರಾಬ್ಲಮ್. ಎಂತಕ್ಕಂತ ಹೇಳಿದ್ರೆ ಈಗ ಹೇಳ್ತಾರಲ್ಲ ಕೋಡಿಂಗ್ ಅಲ್ಲಿ ಸ್ವಲ್ಪ ಡಿಮಾಂಡ್ ಕಡಿಮೆ ಉಂಟು, ಕೆಲಸ ಸಿಗ್ಲಿಕ್ಕೆ ಕಷ್ಟ ಉಂಟು ಅಂತ. ಅದು ಅದಕ್ಕೋಸ್ಕರ. ಎಂತಕ್ಕಂದ್ರೆ ರಿಸೆಷನ್ ಇರುವಾಗ ಎಲ್ಲ ಹೈರಿಂಗ್ ಫ್ರೀಸ್ ಆಗಿರ್ತದೆ. ಹೈರಿಂಗ್ ಫ್ರೀಸ್ ಅಂತ ಹೇಳಿದ್ರೆ ಅವ್ರು ಹೈರ್ ಮಾಡುದಿಲ್ಲ, ನಿಮ್ಗೆ ಎಕ್ಸಿಸ್ಟಿಂಗ್ ಕಂಪನಿ ಸ್ಯಾಲರಿ ಕೊಡ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಸೊ ಅವಾಗ ನೀವ್ ಎಂತ ಮಾಡ್ತೀರಿ? ಆಬ್ವಿಯಸ್ಲಿ ನಿಮ್ಮ ಹತ್ರ ಎಕ್ಸೆಸ್ ಕ್ಯಾಶ್ ಇದ್ರೆ ಅದನ್ನ ನೀವು ಯೂಸ್ ಮಾಡಿ ವೇಟ್ ಮಾಡ್ತೀರಿ ಸ್ಯಾಲರಿ ಬರುವ ತನಕ. ಬಟ್ ನಿಮ್ಮ ಹತ್ರ ಅದು ಎಕ್ಸೆಸ್ ಕ್ಯಾಶ್ ಇರೋದಿದ್ರೆ ನಿಮ್ಗೆ ಅದು ತುಂಬಾ ಪ್ರಾಬ್ಲಮ್ ಆಗ್ತದೆ. ಸೊ ಅದರಿಂದ ತುಂಬಾ ಜನ ಹೇಳ್ತಾರಲ್ಲ ರಿಸೆಷನ್ ತುಂಬಾ ಕಷ್ಟ ಉಂಟು ಅಂತೇಳಿ, ಇದೇ ರೀಸನ್ ಆಗಿ. ಎಂತಕಂದ್ರೆ ನೀವು ಆಲ್ರೆಡಿ ಕ್ರೆಡಿಟ್ ಕಾರ್ಡ್ ಅಂತದೆಲ್ಲ ಇದ್ರೆ ನೀವು ಅದನ್ನೆಲ್ಲ ಯೂಸ್ ಮಾಡಿ ಇರ್ತೀರಿ. ಕ್ರೆಡಿಟ್ ಕಾರ್ಡ್ ಕಂಪನೀಸ್ ಗಳು ಆಬ್ವಿಯಸ್ಲಿ ನಿಮ್ಮ ಹತ್ರ ಬಂದು ಪೇಮೆಂಟ್ ಕೇಳ್ತಾರೆ, ಇವನ್ ಇಫ್ ನಿಮ್ಮ ಕಂಪನಿ ಸ್ಯಾಲರಿ ಕೊಡೋದಿದ್ರೆ. ಸೊ ಅದರಿಂದಾಗಿ ಇದು ತುಂಬಾ ಕಷ್ಟಕರ ವಿಷಯ. ಸೊ ಈಗ ನಿಮ್ಗೆ ಆಗ್ಬಹುದು ಓಕೆ ಇದು ತುಂಬಾ ಡೇಂಜರಸ್ ವಿಷಯ, ಯಾರು ನಮ್ಗೆ ಇದನ್ನು ಹೇಳಲಿಲ್ಲ ಎಂತಕ್ಕಿದಕ್ಕಿಂತ ಮುಂಚೆ ಅಂತ. ಯಾರು ನಿಮ್ಗೆ ಈ ವಿಷಯಗಳನ್ನು ಹೇಳಲಿಲ್ಲ ಎಂತಕ್ಕಂತ ಹೇಳಿದ್ರೆ ಬೈ ಡಿಫಾಲ್ಟ್ ಮಾರ್ಕೆಟ್ ಅಂತ ಹೇಳಿದ್ರೆ ದೇರ್ ವಿಲ್ ಬಿ ರಿಸೆಷನ್ ಅಂಡ್ ಆಬ್ವಿಯಸ್ಲಿ ಅದು ಟೆಂಪರರಿ ಆಗಿರೋದ್ರಿಂದ ಅದು ಅಷ್ಟೆಂತ ಕಷ್ಟಕರ ಆಗಿರುವುದಿಲ್ಲ. ಅದಕ್ಕೆ ಹೇಳುದಲ್ಲ ಹೆಚ್ಚು ಲೋನ್ ತಗೊಳ್ಬಾರ್ದು, ಹೆಚ್ಚು ಕ್ರೆಡಿಟ್ ಕಾರ್ಡ್ ಅನ್ನು ಯೂಸ್ ಮಾಡಬಾರ್ದು. ನಿಮ್ಮ ಹತ್ರ ಎಷ್ಟು ಲಿಮಿಟ್ ಉಂಟು ಆ ಲಿಮಿಟ್ ಗಿಂತ ಕಡಿಮೆ ಯೂಸ್ ಮಾಡ್ಬೇಕು. ಅಂದ್ರೆ ನಿಮ್ಮ ಸ್ಯಾಲರಿಗಿಂತ ತುಂಬಾ ಕಡಿಮೆ ಇರಬೇಕು. ನಿಮ್ಮ ಲೋನ್ ಮತ್ತೆ ಎಂತಾದ್ರು ಕ್ರೆಡಿಟ್ ಕಾರ್ಡ್ EMIs ಎಲ್ಲ ಇದ್ರೆ ಅದು ಆಲ್ಮೋಸ್ಟ್ ನಿಮ್ಮ ಸ್ಯಾಲರಿಗಿಂತ 30% ಗಿಂತ ಕಡಿಮೆ ಇರಬೇಕು. ಸೊ ಅದರಿಂದಾಗಿ ಇದೆಲ್ಲ ಬೇಸಿಕ್ ಫಿನಾನ್ಷಿಯಲ್ ಅಡ್ವೈಸ್ ಗಳು ಇರ್ತದೆ. ಬಟ್ ನಾವು ಕೋಡಿಂಗ್ ವಿಷಯದಲ್ಲಿ ಮಾತಾಡೋದಾದ್ರೆ ನಮ್ಗೆ ರಿಸೆಷನ್ ಅನ್ನು ಬೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಂತಕ್ಕಂತ ಹೇಳಿದ್ರೆ ಅದೆಲ್ಲ ವರ್ಲ್ಡ್ ಎಕನಾಮಿಕ್ಸ್ ಅಥವಾ ಒಂದು ಕಂಟ್ರಿಯ ಎಕನಾಮಿಕ್ ಲೆವೆಲ್ ಅಲ್ಲಿ ಆಗುವ ಪ್ರಾಬ್ಲಮ್ಸ್ ಗಳು ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿರ್ತದೆ. ಬಟ್ ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಬ್ವಿಯಸ್ಲಿ ಗವರ್ಮೆಂಟ್ ಇಂಟರ್ವ್ಯೂನ್ ಆಗ್ತದೆ, ಮತ್ತೆ ಬೇರೆ ಬೇರೆ ದೊಡ್ಡ ಆರ್ಗನೈಸೇಷನ್ ಗಳು ಅವರ್ ಸಹ ಎಂತಾದ್ರೂ ಮಾಡಿಕೊಂಡು ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಅಥವಾ ಅದನ್ನು ಫಿಕ್ಸ್ ಮಾಡ್ಲಿಕ್ಕೆ ಎಂತಾದ್ರೂ ಒಂದು ಮಾಡ್ತಾ ಇರ್ತಾರೆ. ಬಟ್ ನಮ್ಗೆ ಆ ಟೈಮ್ ಅಲ್ಲಿ ನಾವೆಂತ ಮಾಡಬಹುದು ಅಂತ ಹೇಳಿದ್ರೆ ನಮ್ಮ ಸ್ಕಿಲ್ಸ್ ಗಳನ್ನು ಇನ್ಕ್ರೀಸ್ ಮಾಡಬಹುದು. ನಿಮ್ಗೆ ಯಾವತ್ತಾದ್ರೂ ಆಗಿರ್ಬಹುದು ನಂಗೆ ಅದೊಂದು ಆಂಡ್ರಾಯ್ಡ್ ಡೆವಲಪ್ಮೆಂಟ್ ಕಲಿಬೇಕು ಅಂತ. ಸೊ ರಿಸೆಷನ್ ಟೈಮ್ ಅಲ್ಲಿ ಉಂಟಲ್ಲ ಅವಾಗ ನಿಮ್ಗೆ ಅದೊಂದು ಒಳ್ಳೆ ಆಪರ್ಚುನಿಟಿ. ಎಂತಂದ್ರೆ ಆನ್ಲೈನ್ ಅಲ್ಲಿ ಕೋರ್ಸಸ್ ಗಳು ಹಲವಾರು ಅವೈಲೇಬಲ್ ಇದೆ, ತುಂಬಾ ಕಡಿಮೆ ಪ್ರೈಸ್ ಗೆ 499 1000 rupees 2000 rupees ಅಂಡರ್ ಯುಡಮಿ ಅಲ್ಲಿ ಎಲ್ಲ ಅವೈಲೇಬಲ್ ಇದೆ. ಸೊ ಅದರಿಂದ ನೀವು ಅಂತ ಕೋರ್ಸ್ ಗಳನ್ನು ಪರ್ಚೇಸ್ ಮಾಡಿ ನೀವು ಅದನ್ನು ಕರೆಕ್ಟ್ ಆಗಿ ಕಲೀಲಿಕ್ಕೆ ಟ್ರೈ ಮಾಡಬೇಕು. ಎಂತಕ್ಕಂತ ಹೇಳಿದ್ರೆ ಆಬ್ವಿಯಸ್ಲಿ ನಾನು ಫಸ್ಟ್ ಇಂದ ಸ್ಟ್ರೆಸ್ ಮಾಡ್ತಿದ್ದೇನೆ ರಿಸೆಷನ್ ಟೆಂಪರರಿ ಪ್ರಾಬ್ಲಮ್ ಅಂತ. ಸೊ ಅದರಿಂದ ಆ ಟೆಂಪರರಿ ಪ್ರಾಬ್ಲಮ್ ಫಿಕ್ಸ್ ಆದ ನಂತರ
ನಂತರ ಇಮಿಡಿಯೇಟ್ಲಿ ಕಂಪನೀಸ್ಗಳು ಹೈರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ನಿಮ್ಮ ಹತ್ರ ಸ್ಕಿಲ್ಸ್ ನೀವು ಆಲ್ರೆಡಿ ಕಲ್ತಿದ್ರೆ, ಆಂಡ್ರಾಯ್ಡ್ ಡೆವಲಪ್ಮೆಂಟ್ ಅಥವಾ ಕ್ಲೌಡ್ ಇದು ಅಥವಾ ಡೆವಾಪ್ ಅಥವಾ ಇವನ್ ಕೋಡಿಂಗ್ ಅಲ್ಲಿ ಹೈ ಅಂಡ್ ಕೋಡಿಂಗ್ ಎಲ್ಲ ನೀವು ಕಲ್ತ್ರೆ ನಿಮ್ಗೆ ಆಬ್ವಿಯಸ್ಲಿ ಇಮಿಡಿಯೇಟ್ ಜಾಬ್ ಸಿಗ್ತದೆ. ಎಂತಕ್ಕಂತ ಹೇಳಿದ್ರೆ ಒಂದ್ಸರಿ ರಿಸೆಷನ್ ಆದ ನಂತರ ಇಮಿಡಿಯೇಟ್ಲಿ ಇನ್ವೆಸ್ಟರ್ಸ್ ಗಳು ಅವರ ಹಣವನ್ನು ಹಾಕ್ತಾರೆ. ಸೊ ಅವಾಗ ಆಬ್ವಿಯಸ್ಲಿ ಕಂಪನೀಸ್ ಗಳು ಹೈರ್ ಮಾಡ್ತಾರೆ. ಅವಾಗ ನೀವು ಕರೆಕ್ಟ್ ಆಗಿ ನೀವು ರೆಡಿ ಆಗಿದ್ರೆ ನಿಮ್ಮ ಸ್ಕಿಲ್ಸ್ ಗಳನ್ನೆಲ್ಲ ಇಂಪ್ರೂವ್ ಮಾಡಿಕೊಂಡು ನಿಮ್ಗೆ ಜಾಬ್ಸ್ ಗಳು ಸಿಗ್ತವೆ ಇಮಿಡಿಯೇಟ್ಲಿ. ಸೊ ಅದರಿಂದ ನೀವು ಕರೆಕ್ಟ್ ಆಗಿ ಕಲಿಯೋದು ಉಂಟಲ್ಲ ಅಷ್ಟೇ ಮಾಡ್ಲಿಕ್ಕೆ ಆಗ್ತದೆ. ಕರೆಕ್ಟ್ ಆಗಿ ಕೋಡಿಂಗ್ ಕಲೀರಿ, ಪ್ರಾಜೆಕ್ಟ್ಸ್ ಗಳನ್ನು ಬಿಲ್ಡ್ ಮಾಡಿ, ಬೇರೆ ಬೇರೆ ಕೋಡಿಂಗ್ ಫೀಲ್ಡ್ ಅನ್ನು ಎಕ್ಸ್ಪ್ಲೋರ್ ಮಾಡಿ. ಹಾಗೆ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಒಳ್ಳೆ ಜಾಬ್ಸ್ ಗಳು ಸಿಗ್ತದೆ. ಅಥವಾ ನಿಮ್ಮ ಸ್ಯಾಲರೀಸ್ ಇನ್ಕ್ರೀಸ್ ಮಾಡಬಹುದು ಎಕ್ಸಿಸ್ಟಿಂಗ್ ಕಂಪನೀಸ್ ಗಳಿಂದ. ಮತ್ತೆ ಇನ್ನೊಂದೆಂತ ಅಂತ ಹೇಳಿದ್ರೆ, ನೀವು ನಿಮ್ಮ ಸೇವಿಂಗ್ಸ್ ಗಳನ್ನು ಕರೆಕ್ಟ್ ಆಗಿ ಇಡಿ, ಎಮರ್ಜೆನ್ಸಿ ಫಂಡ್ ಅಂತೇಳಿ ಕ್ರಿಯೇಟ್ ಮಾಡಿ ಆಲ್ಮೋಸ್ಟ್ 6 months ಅಥವಾ 12 months ಗೆ ಎಂತ ಆಗ್ತದೆ ಅಂತ ಹೇಳಿದ್ರೆ, ನೀವು ಅದನ್ನು ಆಲ್ರೆಡಿ ಸೆಟ್ ಮಾಡಿದ್ರೆ ನಿಮ್ಗೆ ಆರಾಮ್ಸೆ ಕಲಿಬಹುದು ರಿಸೆಷನ್ ಟೈಮ್ ಅಲ್ಲಿ. ಪ್ಲಸ್ ನಿಮ್ಗೆ ಸ್ಯಾಲರಿ ನಿಮ್ಮ ಕಂಪನಿ ಕೊಡೋದಿದ್ರೆ ಅಥವಾ ಅವರು ಡಿಲೇ ಮಾಡಿದ್ರೆ ನಿಮ್ಗೆ ಆ ಎಮರ್ಜೆನ್ಸಿ ಫಂಡ್ ಇಂದ ನೀವು ನಿಮ್ಮನ್ನು ನೋಡ್ಕೊಳ್ಬಹುದು. ಅದರಿಂದ ಕ್ರೆಡಿಟ್ ಕಾರ್ಡ್ ಯೂಸ್ ಗಳನ್ನೆಲ್ಲ ತುಂಬಾ ಕಡಿಮೆ ಮಾಡಿ, ಪ್ಲಸ್ ನೀವು ಕರೆಕ್ಟ್ ಆಗಿ ಎಮರ್ಜೆನ್ಸಿ ಫಂಡ್ ಗಳನ್ನೆಲ್ಲ ಇಡಿ. ಮತ್ತೆ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೀವು ನಿಮ್ಮ ಸ್ಕಿಲ್ಸ್ ಗಳನ್ನು ಇಂಪ್ರೂವ್ ಮಾಡಿ. ಸೊ ಅದರಿಂದ ಈ ಟೆಂಪರರಿ ರಿಸೆಷನ್ ಉಂಟಲ್ಲ ಅದನ್ನ ಬೀಟ್ ಮಾಡ್ಲಿಕ್ಕೆ ಆಗ್ತದೆ. ನಿಮ್ಗೆ ಆಬ್ವಿಯಸ್ಲಿ ಒಳ್ಳೆ ಜಾಬ್ಸ್ ಗಳಿಗೆ ಅಪ್ಲೈ ಮಾಡಬಹುದು ಒಂದ್ಸರಿ ಆ ರಿಸೆಷನ್ ಫೇಸ್ ಆದ ನಂತರ. ನಾವೀಗ 2000 ಇಸವಿಯ ಇದು .com ಬಬಲ್ ಕ್ರಾಶ್ ಉಂಟಲ್ಲ ಅದರ ವಿಷಯ ಮಾತಾಡಿದ್ರು ಸಹ ತುಂಬಾ ಕಂಪನೀಸ್ ಗಳು ಕ್ಲೋಸ್ ಆಗಿವೆ, ಬಟ್ ತುಂಬಾ ಕಂಪನೀಸ್ ಗಳು ಫೇಮಸ್ ಆಗಿವೆ. ಈಗ ನಮ್ಮ ಇದು ಗೂಗಲ್ ಮತ್ತೆ ಹಲವಾರು ರೀತಿಯ ಕಂಪನೀಸ್ ಗಳು ಉಂಟಲ್ಲ, ಆಪಲ್ ಮತ್ತೆ ಮೈಕ್ರೋಸಾಫ್ಟ್ ಅದು ಇದೆಲ್ಲ, ಆ ಎಲ್ಲ ಕಂಪನೀಸ್ ಗಳು ರಿಸೆಷನ್ ಆದ ನಂತರ ಇಮಿಡಿಯೇಟ್ಲಿ ತುಂಬಾ ಪ್ರಾಫಿಟ್ಸ್ ಗಳನ್ನೆಲ್ಲ ಮಾಡಿದೆ. ಸೊ ಅದರಿಂದ ನೀವು ಒಳ್ಳೆ ಪಾಸಿಟಿವ್ ಆಗಿ ಇರಿ, ಮತ್ತೆ ಎಲ್ಲ ಸ್ಕಿಲ್ಸ್ ಗಳನ್ನೆಲ್ಲ ಕರೆಕ್ಟ್ ಆಗಿ ಕಲೀರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಎಂತಾದ್ರೂ ಕಮೆಂಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ಅಲ್ಲಿ ಆನ್ಸರ್ ಕೊಡ್ತೇನೆ ನಿಮ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.